ಲಾ 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 ಲಾ. ಅಯ್ಯೋ ಮುಂಡಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದ್ಯೋ ಯಪ್ಪ ಶಿವನೇ. ಏನು ಲುಕ್ಕು, ಏನು ಕಿಕ್ಕು, ಅಯ್ಯೋಯ್ಯೋ, ನನ್ನ ದೃಷ್ಟಿನೇ ಬೀಳುತ್ತಲ್ಲ ನಿನಗೆ. ನೀನು ನೋಡ್ತಾ ಇದ್ದೆ ನನಗೆ ಜಲಸ್ ಆಗುತ್ತೆ ಕಣೋ. ಕುಡ್ದಿರೋದೆಲ್ಲ ಇಳಿದೋಯ್ತು. ಒಂದು ವೇಳೆ ವರ್ಲ್ಡ್ ಲೆವೆಲಲ್ಲಿ ಗಂಡಸರ ಗ್ಲಾಮರ್ ಪೈಪೋಟಿ ಇಟ್ಟರೆ ಇಂಡಿಯಾಗೆ ಗೋಲ್ಡ್ ಮೆಡಲ್ ತಂದ್ಕೊಡೋದ್ರಲ್ಲಿ ಡೌಟೇ ಇಲ್ಲ. ನೀನು ಕಪ್ಪಗಿದ್ರು ಕಳೆ ಮಾತ್ರ ಚಿಂದಿ. ಬ್ಲಾಕ್ ಬಾಯ್, ಇಂಡಿಯನ್ ಬ್ಲಾಕ್ ಸ್ಟಾರ್. ಮಗ, ನಿನಗೆ ತುಂಬ ಟ್ಯಾಲೆಂಟ್ ಇದೆ. ನೀನು ಇವತ್ತಲ್ಲ ನಾಳೆ ತುಂಬ ದೊಡ್ಡ ಲೆವೆಲ್ಗೆ ಬೆಳಿತೀಯಾ. ನೀನು ಯಾವ ಲೆವೆಲ್ಗೆ ಬೆಳಿತೀಯ ಗೊತ್ತಾ? ಫಸ್ಟ್ ಲೋಕಲಲ್ಲಿ ಬೆಳಿತೀಯ, ಸೆಕೆಂಡ್ ನ್ಯಾಷನಲ್ ಲೆವೆಲ್ ಬೆಳಿತೀಯ, ಥರ್ಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳಿತೀಯ ನೀನು. ಹೌದು. ಗುರುವೆ, ಯಾಕಪ್ಪ ನಗ್ತಿದ್ಯಾ? ಯಾಕೆ ಹೇಳು. ನಿನಗೆ ಏನೋ ಐತೆ ಅಂದಿಲ್ಲ, ಏನದು? ಟ್ಯಾಲೆಂಟ್. ಅಪ್ಪ ದೇವ್ರೆ, ಎಲ್ಲಾದ್ರೂ ಬಾವಿಲಾದ್ರೂ போய் ಸಾಯೋಣ ಅಂದ್ರೆ ಎಲ್ಲೂ ಬಾವಿಗಳೇ ಇಲ್ಲ, ಬರೀ ಬೋರ್ವೆಲ್ಗಳು. ಏನ ಸುಂದ್ರ ಸುಂದ್ರ ಅಂತ ಎದೆ ಹೊಡ್ಕತ್ತಿದ್ಯಲ್ಲ, ನೀನ ಸುಂದ್ರ? ಇಲ್ಲಿ ನೋಡೋ, ಕಲರ್ ನೋಡೋ ಸ್ವಲ್ಪ. ಇದು ಬೆಳ್ಳಿಗಿರೋದು ಅಂದ್ರೆ ನೀನು ಕಪ್ಪುಗಿದ್ಯಾ, ನೀ ಸುಂದ್ರನಾ? ಅದೆಲ್ಲ ಹಾಳಾಗೋಗ್ಲಿ ಕಲರ್ದು. ಏನೋ ಒಳಗಡೆ ಲೋಕಲ್ಲು ನ್ಯಾಷನಲ್ಲು ಅಂತಿದ್ಯಲ್ಲ, ಏನದು? ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳಿತೀನಿ. ಇಂಟರ್ನ್ಯಾಷನಲ್ ಲೆವೆಲಿಗೆ ಬೆಳಿತಾನಂತೆ. ಲೇ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ನೀನು ಯಾರೋ ಅಂತ ಗೊತ್ತಿಲ್ಲ, ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗ್ತಾನಂತೆ. ಹೋಗ್ಲಿ, ಇದುವರೆಗೂ ನಿನಗೆ ಯಾವ್ದಾರ ಒಂದು ಹುಡುಗಿ ಬಂದು ಐ ಲವ್ ಯು ಅಂತ ಹೇಳಿದಾಳನ್ನ? ಇದರಲ್ಲೇ ಅರ್ಥ ಮಾಡ್ಕೋ ನೀನು ಹೆಂಗಿದ್ಯಾ ಅಂತ. ಗೆಳೆಯ, ಸೀರಿಯಲ್ ಬಗ್ಗೆ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ? ಯಾರು ಕಪ್ಪುಗಿರೋರಿಗೆ ಪಾತ್ರ ಕೊಡ್ತಾರನ? ಇಲ್ಲ ತಾನೆ? ಅಕಸ್ಮಾತ್ ಆ ಥರ ಪಾತ್ರ ಬಂತು ಅಂದರು ಬೆಳ್ಳಿಗಿರೋರಿಗೆ ಕಪ್ಪು ಬಣ್ಣ ಹೊಡೆದು ಪಾತ್ರ ಮಾಡಿಸ್ತಾರೆ, ಹೌದಲ್ಲ? ಅದಕ್ಕೆ ಹೇಳೋದು, ಈ ಹೀರೋ ಆಗೋ ಕನಸು ಬಿಟ್ಟುಬಿಡು, ಸುಮ್ಮನೆ ಅದ್ರ ಕೆಲಸ ನೋಡ್ಕೋ ಹೋಗು. ನಾನು ಹೇಳಿದ್ದನ್ನ ಸ್ವಲ್ಪ ತಲೆಗೆ ಹಾಕೋ. ಅಲ್ಲ ಸುರೇಶ್ ಅವರೇ, ರಮೇಶ್ ಫೋನ್ ತೆಗಿತಾಯಿಲ್ಲ, ಮೆಸೇಜ್ಗೂ ರಿಪ್ಲೈ ಇಲ್ಲ, ತಗೊಂಡಿರೋ ಸಾಲ ವಾಪಸ್ ಕೊಡ್ತಾಯಿಲ್ಲ, ಬಡ್ಡಿನೂ ಇಲ್ಲ. ಶೂರಿಟಿಗೆ ನಿಮ್ಮ ಹೆಸರು ಫೋನ್ ನಂಬರ್ ಕೊಟ್ಟು ಹೋಗಿದ್ದಾನೆ. ಇವತ್ತು ಕೊಡಲಿಲ್ಲ ಅಂದರೆ ನಿಮ್ಮಿಬ್ಬರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಫೋನ್ ಮಾಡಿದಾಗೆಲ್ಲ ದುಡ್ಡು ದುಡ್ಡು ಅಂತೀಯಲ್ಲ, ನನಗೆ ಟೀ ಕುಡಿಯೋಕ್ಕೆ ದುಡ್ಡಿಲ್ಲ. ನಿಮಿಷ ಮಾಡ್ತಿದ್ದೀರಿ. ಏಯ್, ಏನೋ ನೀನು ಅವತಾರ? ನನ್ನ ಅವತಾರ ಅಲ್ಲ, ನಿಂದ ಅವತಾರ. ಅಲ್ಲಪ್ಪ, ಸಾಲ ಕೊಡ್ತಾರೆ ಅಂತ ಸಿಕ್ಕಿದ ಕಡೆ ಸಾಲ ತಗೊಂಡ್ಬಿಡೋದು, ಬಡ್ಡಿ ಕಟ್ಟಲ್ಲ, ಅಸಲು ಕಟ್ಟಲ್ಲ. ಯಪ್ಪ, ಅದು ನಿನ್ನ ಹಣೆ ಬರ. ಸಾಲ ಏನಾದರೂ ಮಾಡು, ಏನಾದರೂ ಮಾಡ್ಕೋ. ಆದರೆ ನೀನು ಸಾಲ ತಗೊಂಡಿದ್ದ ಕಡೆ ಎಲ್ಲ ನನ್ನ ಹೆಸ್ರು ಯಾಕೆ ಬರಿತೀಯಾ, ನನ್ನ ಫೋನ್ ನಂಬರ್ ಯಾಕೆ ಕೊಡ್ತೀಯಾ? ಎಷ್ಟು ಜನ ಫೋನ್ ಮಾಡ್ತಾರೆ ಗೊತ್ತಾ ಅವರು? ಇವತ್ತು ಸಾಲ ತೀರಿಸಿಲ್ಲ ಅಂದರೆ ನಮ್ಮಿಬ್ಬರ ಮೇಲೆ ಕಂಪ್ಲೇಂಟ್ ಕೊಡ್ತಾರಂತೆ. ನನಗೆ ಭಯ ಆಗ್ತಿದೆ. ಲವ್, ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊತೀಯ? ಏನೋ ಮಹಾ ಮಾಡ್ಬೋದು, ಕರ್ಕೊಂಡೋಗಿ ಜೈಲಿಗೆ ಕೂರಿಸ್ತಾರ? ಅಲ್ಲೇ ನಮ್ಗೆ ಹೊಡಿಯಲ್ಲ. ಟೈಮಿಗೆ ತಿಂಡಿ ಕಾಫಿ ಎಲ್ಲ ಸಿಗತ್ತೆ, ಮತ್ತು ಒಳಗಡೆನೆ ಕೆಲಸನೂ ಮಾಡಿಸ್ತಾರೆ, ಅದಕ್ಕೆ ಸಂಬಳನೂ ಕೊಡ್ತಾರೆ. ನಾವು ರಿಲೀಸ್ ಆಗ್ಬೇಕಾದ್ರೆ ಅದು ನಮಗೆ ಕೈಗೆ ಕೊಡ್ತಾರೆ ಕಣೋ. ಇಲ್ಲಿ ಹೆಂಗಿದ್ರು ಬೀದಿ ಬೀದಿ ಅಲಿತಾ ಇದೀವಿ ಕೆಲಸ ಇಲ್ಲದೆ. ಅಲ್ಲೇ ಹೇಳೋಣ ಬಾ, ಒಂದು ಕೆಲಸ ಮಾಡೋಣ, ಅವ್ರು ಕಂಪ್ಲೇಂಟ್ ಕೊಟ್ಟು ಎಳ್ಕೊಂಡು ಹೋಗಕ್ಕೆ ಮುಂಚೆ ನಾವೇ ಹೋಗ್ಬೇಡ, ಬಟ್ಟೆ ಪ್ಯಾಕ್ ಮಾಡ್ಕೊ ಹೋಗು. ನಾನು ಹೀರೋ ಆಗಬೇಕು ಅಂತ ಬಂದವನು, ನಾನು ಯಾಕೆ ಹೋಗಿ ಜೈಲಲ್ಲಿ ಕೂತ್ಕೊಂಡು ಕಂಬಿ ಎಣಿಸ್ಲಿ? ನಾನು ಬರಲ್ಲ, ಬೇಕಾದ್ರೆ ನೀನು ಹೋಗು. ಬರಲ್ಲ ಅಂದರೆ ಬಿಡೋರು ಯಾರು? ಒದ್ದು ಹೇಳ್ಕೊಂಡು ಹೋಗ್ತಾರೆ. ರಜಾ, ಶ್ಯೂರಿಟಿ ಅಂದ್ರೆ ಏನು ಗೊತ್ತಾ ನಿನಗೆ? ಸಾಲ ಇಸ್ಕೊಂಡು ಅವ್ನು ಕೊಡೋಕ್ಕಾಗಲಿಲ್ಲ ಅಂದರೆ ಶ್ಯೂರಿಟಿ ಕೊಟ್ಟು ಪೂರ್ತಿ ಸಾಲ ತೀರಿಸ್ಬೇಕು ಅಂತ. ಅರ್ಥಮಾಯಿಂದ ರಾಜಾ? ಗೆಳೆಯ, ಒಂದು ನಿಮಿಷ. ಏನು ಈಗ ಮುಂದೆ ಏನು ಮಾಡೋದು? ಮುಂದೇನು ಮಾಡೋದು ಹಿಂದೇನು ಮಾಡೋದು ನನಗೆ ಕೇಳಿದ್ರೆ ನಾನೇನು ಹೇಳಲಿ? ಸರಿ, ಈಗ ನಾನು 1 ಲಕ್ಷ ಕೊಡ್ತೀನಿ, ಹೋಗಿ ಸಾಲ ಎಲ್ಲ ತೀರಿಸ್ಬಿಡು. 1 ಲಕ್ಷ ಸಾಲ ತೀರ್ಸದ? ನೀನು ಕೊಡೋ 1 ಲಕ್ಷ ಒಂದು ತಿಂಗಳು ಬಡ್ಡಿಗೆ ಸಾಕಾಗಲ್ಲ. ಅಷ್ಟೊಂದು ಸಾಲ ಮಾಡಿದ್ಯಾ? ಲವ್, ಕೊಡೋರು ಇರ್ಬೇಕಾದ್ರೆ ತಗೊಂಡ್ರೆ ತಪ್ಪೇನೋ? ಸರಿ ಸರಿ, ಕೊಡು, ಬೇಕು ಕೊಡು, ನಂಗೆ ಕೆಲಸ ಇದೆ ಬೇರೆ.
ಕೊಡಪ್ಪ ಬೇಗ. ಎಲ್ಲ ಮುಗೀತಾ? ಮುಗೀತು. ಒಂದು ಕಾಫಿಗೂ ದುಡ್ಡು ಹಿಡಿಲಿಲ್ಲ ಕಣ, ಎಲ್ಲ ಕೊಟ್ಬಿಟ್ಟೆ. ಸರಿ ಬಾ, ನಾನು ಕೊಡಿಸ್ತೀನಿ ಬಾ. ನಿಮಿಷ ತಡಿಯಪ್ಪ, ನಮ್ಮ ಡೇಲಾಗ್ ಹೇಳೋ. ನಾನು ರಮೇಶ್. ನಾನು ಸುರೇಶ್. ನಮ್ಮ ಬಗ್ಗೆ ಗೊತ್ತಲ್ಲ. ನಮಸ್ಕಾರ.